ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು IPL ಆಕ್ಷನ್ ನಡೆದಿದೆ, ಅದ್ರ ಬಗ್ಗೆನೇ ಸ್ಮಾಲ್ ಡೀಟೇಲ್ಸ್ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಎಲ್ಲರಿಗೂ ಗೊತ್ತಿರ್ಬೋದು ಯಾರು IPL ಆಕ್ಷನಲ್ಲಿ ಯಾವ ಟೀಮ್ ಸೆಲೆಕ್ಟ್ ಆಗಿದ್ದಾರೆ. ಅದಕ್ಕೋಸ್ಕರ ಸಣ್ಣ ರಿವ್ಯೂ ಮಾಡೋಣ ಅದ್ರ ಬೇಸ್ ಮೇಲೆ ಅಂತ ಇವತ್ತು ರಿವ್ಯೂ ಮಾಡಿದ್ದೀನಿ. ಇವತ್ತು ಎಷ್ಟು ಜನ ಟೋಟಲ್ 12 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ IPL ಆಕ್ಷನಲ್ಲಿ. ಇಲ್ಲ ಒಂದೊಂದು ಲಿಸ್ಟು ನಿಮ್ಗೆ ಹೇಳ್ತಾ ಹೋಗ್ತಿರ್ತೀನಿ ಇಲ್ಲಿ ಯಾವ ಟೀಮ್ ಸೆಲೆಕ್ಟ್ ಆಗಿದ್ದಾರೆ ಅಂತ. ಮೊದಲನೇ ಇದರಲ್ಲಿ ಹರ್ಷದೀಪ್ ಸಿಂಗ್ 18 crore ಫಾರ್ ಪಂಜಾಬ್ ಕಿಂಗ್ಸ್ ಸೆಲೆಕ್ಟ್ ಆಗಿದ್ದಾನೆ. ಮತ್ತು ಕಾಗಿಸರಬಾಡ 10.75 crore ಗುಜರಾತ್ ಟೈಟನ್ಸ್ ಸೆಲೆಕ್ಟ್ ಆಗಿದೆ. ಮತ್ತು ಶ್ರೇಯಸ್ ಅಯ್ಯರ್ 26.75 crore ಪಂಜಾಬ್ ಕಿಂಗ್ಸ್ ಸೆಲೆಕ್ಟ್ ಆಗಿದೆ. ಮತ್ತು ಜಾಸ್ ಬಟ್ಲರ್ 15.75 crore ಗುಜರಾತ್ ಟೈಟನ್ಸ್ ಸೆಲೆಕ್ಟ್ ಆಗಿದೆ. ಮಿಚೆಲ್ ಸ್ಟಾರ್ಕ್ 11.75 crore ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸೆಲೆಕ್ಟ್ ಆಗಿದೆ. ರಿಷಬ್ ಪಂತ್ 27 crore ಲಕ್ನೋ ಸೂಪರ್ ಜೈಂಟ್ಸ್, ಎಲ್ಲರೂ ಫೇವ್ರೇಟ್. ಮೊಹಮ್ಮದ್ ಶಮಿ 10 crore ಸನ್ರೈಸ್ ಹೈದರಾಬಾದ್ ಸೆಲೆಕ್ಟ್ ಆಗಿದೆ. ಮತ್ತು ಡೇವಿಡ್ ಮಿಲ್ಲರ್ 7.50 crore ಲಕ್ನೋ ಸೂಪರ್ ಜೈಂಟ್ಸ್ಗೆ ಅವರು ಸೆಲೆಕ್ಟ್ ಆಗಿದ್ದಾರೆ. ಸೇಮ್ ಯಜುವೇಂದ್ರ ಚಹಲ್ 18 crore ಪಂಜಾಬಿ ಕಿಂಗ್ಸ್. ಮೊಹಮ್ಮದ್ ಸಿರಾಜ್ ಅವರು 12.25 crore ಗುಜರಾತ್ ಟೈಟನ್ಸ್ ಸೆಲೆಕ್ಟ್ ಆಗಿದೆ. ಎಂ ವಿಲಿಂಗ್ಸ್ಟನ್ ಸೇಮ್ ಅವರು ಆಲ್ಮೋಸ್ಟ್ 8.75 RCB ತೊಗೊಂಡಿದ್ದಾರೆ. RCB ಏನಾಗಿದೆ ಅಂತ ಗೊತ್ತಿಲ್ಲ. ಒಳ್ಳೆ ಲೀಡ್ ಇತ್ತು, ಬೇರೆಯವರಿದ್ದರು KL ರಾಹುಲ್ ಸೆಲೆಕ್ಟ್ ಮಾಡ್ತಾರ ಅಂದ್ಕೊಂಡು ನಾವಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ರೆ ಏನು ಹೇಳೋದು ಗೈಸ್, KL ರಾಹುಲ್ 14 crore ಡೆಲ್ಲಿ ಕ್ಯಾಪಿಟಲ್ಸ್ ಸೆಲೆಕ್ಟ್ ಆಗಿದ್ದಾರೆ. ಆಲ್ಮೋಸ್ಟ್ ಬಿಡ್ ಆಗ್ತಿದ್ರು. RCB ಅವರು ಏನು ಮಾಡ್ತಿದ್ದಾರೆ, ಯಾರು ತೊಗೊಳ್ತಾರಂತ ಗೊತ್ತಾಗಿಲ್ಲ. ಹೋಪ್ ಇತ್ತು RCB ಅವರು KL ರಾಹುಲ್ ತೊಗೊಳ್ತಾರೆ ಅಂದ್ಕೊಂಡು. ಬಟ್ ಅಟ್ಲೀಸ್ಟ್ 14.25 crore ಹೋಗ್ಬೋದಿತ್ತು, ಅವರು ತೊಗೊಂಡಿಲ್ಲ. ನೋಡೋಣ RCB ಯಾರು ತೊಗೊಳ್ತಾರೆ ನೆಕ್ಸ್ಟು ಬಿಟ್ಟಲ್ಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.